ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದುಬಿಟ್ಟು ಅಕ್ಟೋಬರು 21 ಈ ವಿಡಿಯೋ ಎತ್ತಿರೋದು. ಯಾಕಪ್ಪ ನಾನು ಇಷ್ಟು ಲೇಟಾಗಿ ಆಗ್ತಾಯಿದ್ದೀನಿ ಅಂದರೆ ಸ್ವಲ್ಪ ಇಶ್ಯೂಸ್ ಇತ್ತು, ಹಾಗಾಗಿ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ನಾವು ಫಸ್ಟ್ ಇದ್ದಿದ್ದು ಮನೆ ಖಾಲಿ ಮಾಡ್ತಾಯಿದ್ದೀವಿ. 2 ಇಯರ್ ಕಂಪ್ಲೀಟ್ ಆಯಿತು. ಮತ್ತು ಅವರು ಲೇಸಿಗೆ ಕೊಡೋಲ್ಲ ಅಂತ ಹೇಳಿದ್ರು, ಬಾಡಿಗೆ ಕೊಡ್ತೀವಿ ಅಂದರು. ನಮಗೆ ಬೇಕಾಗಿರೋದು ಲೇಸಿಗೆ, ಹಾಗಾಗಿ ಈ ಮನೆ ನಾವು ಖಾಲಿ ಮಾಡಿದ್ವಿ. ಇದು ಬಂದು 1 BHK. ಇವಾಗ ನಾವು ಮನೆ ಬೇರೆ ಲೇಸಿಗೆ ಹೋಗಿರೋದು 2 BHK. ಪಾಪಗೂ ಸ್ವಲ್ಪ ಆಟ ಆಡೋದಕ್ಕೆ ಸ್ವಲ್ಪ ಜಾಗ ಬೇಕಾಗಾಗಿ 2 BHK ಮಾಡಿದ್ವಿ. ಈ ಮನೆಯೂ ಚೆನ್ನಾಗೇ ಇತ್ತು ಫ್ರೆಂಡ್ಸ್, ಏನು ಮಾಡೋದು, ಅಲ್ಲಿ ಲೀಸಿಗೆ ಕೊಟ್ಟಿಲ್ಲ, ಹಾಗಾಗಿ ಬೇರೆ ಮನೆ ನೋಡಿದ್ವಿ. ಇವಾಗ ನೋಡ್ತಾ ಇದ್ದೀರಲ್ಲ ಗ್ರೀನ್ ಕಲರ್ ಗೇಟು, ಇದು ಬಂದುಬಿಟ್ಟು ಇವಾಗ ಹೊಸ್ದಾಗಿ ನಾವು ಮಾಡಿರೋದು, ಲೀಸಿಗೆ ತೊಗೊಂಡಿರೋದು. ಇದು 2 ಇಯರು 2 BHK. ಬಟ್ ಚೆನ್ನಾಗಿದೆ ಮನೆಯೂ ದೊಡ್ಡದಾಗಿ. ಅಲ್ಲಿಂದ ಎತ್ಕೊಂಬಂದಿರೋ ಐಟಮ್ಸ್ ಎಲ್ಲ ಇವಾಗ ಅನ್ಲೋಡ್ ಮಾಡ್ತಾಯಿದ್ದಾರೆ. ಇದು ಫಸ್ಟ್ ಲೋಡ್ ಬಂದಿರೋದು, ಇನ್ನೊಂದು ಸೆಕೆಂಡ್ ಬರುತ್ತೆ. ಅದು ಇನ್ನೊಂದು ಸರಿ ಇದೆಲ್ಲ ಅನ್ಲೋಡ್ ಮಾಡಿಬಿಟ್ಟು ಅದು ತೊಗೊಂಬರ್ಬೇಕು ಹೋಗಿ. ಫ್ರಿಡ್ಜು ಮೇಯ್ನು, ಸ್ವಲ್ಪ ಥಿಂಗ್ಸ್, ಇದು ಬಟ್ಟೆಗಳು ಮತ್ತು ಅಡುಗೆ ಕಿಚನ್ದು ಐಟಮು ಅದೆಲ್ಲ ಸ್ವಲ್ಪ ಫಸ್ಟ್ ತೊಗೊಂಬಂದರೆ, ಇನ್ನು ಬೀರು ಇದೆ, ಕಾಟ್ ಇದೆ, ಬೆಡ್ಡು ಅದೆಲ್ಲ ಆಮೇಲೆ ತೊಗೊಬರ್ತಾರೆ. ಯಾಕಂದರೆ 2 ಸರಿ ಓಡಾಡಬೇಕು, ಅದು ಸ್ವಲ್ಪ ಚಿಕ್ಕ ಗಾಡಿ, ಹಾಗಾಗಿ 2 ಸರಿ ಓಡಾಡಬೇಕು. 2 ಸರಿಗೆ ಸರಿ ಹೋಗ್ಬಿಡುತ್ತೆ. ಫಸ್ಟು ಬಂದುಬಿಟ್ಟು ಇದೆಲ್ಲ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ತೊಗೊಂಬಂದ್ರೆ, ಆಮೇಲೆ ದೊಡ್ಡ ಐಟಮು ಇವಾಗ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್. ಇದೇ ಮನೆ ನಾವು ಇದ್ದಿದ್ದು, ಹಾಲು, ಕಿಚನ್ನು ಮತ್ತು ದೇವ್ರ ಮನೆ. ಇದು ಬೆಡ್ರೂಮ್ಗೆ ಅಟ್ಯಾಚು ರೆಸ್ಟ್ ರೂಮ್ ಇತ್ತು. ನಾನು ಅಷ್ಟೊಂದು ಹೆಂಗೆ ಗಲೀಜಾಗಿ ಇಟ್ಕೊಂಡಿಲ್ಲ, ಮನೇನ ಕ್ಲೀನಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಕ್ಲೀನಾಗಿ ಕೊಟ್ಟಿರ್ತಾರೆ, ಹಾಗೆ ನಾವು ಕ್ಲೀನಾಗಿ ಕೊಡಬೇಕು ಫ್ರೆಂಡ್ಸ್. ಇದು ಬಂದುಬಿಟ್ಟು ಈ ಮನೆಗೆ ಬಂದಿರೋದು 21 ಮಾರ್ನಿಂಗು, ಅಕ್ಟೋಬರು 21 ಮಾರ್ನಿಂಗ್. ಇದು 21 ಮಾರ್ನಿಂಗು ಮಂಡೇ ಬರುತ್ತೆ ಫ್ರೆಂಡ್ಸ್. ಮಂಡೇ ಬೆಳಗ್ಗೆ ಹಾಲು ಕುಸ್ತಾ ಇರೋದು. ನಾವು ಖಾಲಿ ಮಾಡಿರೋದು 21 ಅಲ್ಲ, ಸಾರಿ, ನಾವು 20 ಖಾಲಿ ಮಾಡಿದ್ದು. ಇದು ಬಂದು 21 ಸೋಮವಾರ. ನಾವು ಭಾನುವಾರ ಖಾಲಿ ಮಾಡಿದ್ವಿ, ಸೋಮವಾರ ಹಾಲು ಕುಸ್ತಾ ಇದ್ವಿ. ಮನೆಗೂ ಕೂಡ ಎಲ್ಲರೂ ಬಂದಿದ್ದರು, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ನಾದಿನಿಯರಿಬ್ಬರು, ಅವ್ರ ಮಗು ಕೂಡ ಬಂದು ಹಾಲೆಲ್ಲ ಕುಗ್ಸಿದ್ವಿ. ಚೆನ್ನಾಗಾಯಿತು ಫ್ರೆಂಡ್ಸ್. ಈ ತುಂಬ ಐಟಮ್ಸ್ಗಳು ಹಂಗಂಗೆ ಇದೆ, ಏನನ್ನೂ ಎತ್ತಿಡೋಕ್ಕಾಗಿಲ್ಲ. ಏನೇನು ಮೇಯ್ನ್ ಬೇಕೋ ಅದನ್ನಷ್ಟನ್ನೇ ನಾನು ಎತ್ತಿಟ್ಕೊಂಡಿದ್ದೀನಿ. ಆ ಗ್ಯಾಸ್ ಕೂಡ ನಾವು ನೈಟ್ ಅದರಲ್ಲಿ ಅಡುಗೆ ಮಾಡಿದ್ವಿ, ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡಬೇಕಾಗಿತ್ತು. ಆಲ್ರೆಡಿ ನಾನು ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೆ, ಹಾಗಾಗಿ ಚಿಕ್ಕ ಗ್ಯಾಸ್ನೇ ನಾವು ಯೂಸ್ ಮಾಡೋದು. ಹಾಲು ಉಗ್ಸ್ಬೇಕಾದ್ರೆ ಫುಲ್ ಮಾಡಿ ಇಡಿಸಿದ್ವಿ, ತುಂಬಿಸ್ಬಿಟ್ಟು. ಅದಕ್ಕೆ ಈ ಗ್ಯಾಸ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಫೋಟೋಗಳು ಇಡೋಕ್ಕಾಗಿಲ್ಲ ಫ್ರೆಂಡ್ಸ್, ಯಾವ್ದು ಬೇಕು ಅದನ್ನು ಅಷ್ಟೇ ಇಟ್ಟಿದ್ದೀನಿ. ಒಂದು 2 ಫೋಟೋ ಇಟ್ಟಿದ್ದೀನಿ ಅಷ್ಟೇ. ಎಲ್ಲ ಫೋಟೋ ಇಡೋದಕ್ಕೆ ಇಲ್ಲಿ ಈ ಮನೆಯಲ್ಲಿ ಒಂದೇನಪ್ಪ ಅಂದರೆ ದೇವ್ರ ಮನೆ ಇಲ್ಲ, ಅದೊಂದೇ ಮೇಯ್ನ್ ಬೇಜಾರು. ಯಾಕಂದರೆ ಇಲ್ಲಿ ನಾವೇ ತೊಗೋಬೇಕು. ಇವಾಗ ಒಂದು ಕಬೋರ್ಡ್ ಥರ ಬರುತ್ತಲ್ವ, ಆ ಥರ ತೊಗೊಳ್ಳೋಣ ಅಂತ ಥಿಂಕ್ ಮಾಡ್ತಾಯಿದ್ದೀವಿ. ತೊಗೋಬೇಕು ಫ್ರೆಂಡ್ಸ್. ಓಕೆ, ನಾನು ಕೂಡ ಸಿಂಪಲಾಗಿ ರೆಡಿಯಾಗಿ ಹಾಲುಗ್ಸಿ ಪೂಜೆ ಮಾಡಿದೆ. ಮತ್ತು ತುಳಸಿನೂ ಕೂಡ ನಾವು ಹಳೆ ಓನರ್ ಮನೆ ಹತ್ರ ತೊಗೊಂಬಂದಿದ್ದೆ, ಆಲೋವೆರಾ ಜೊತೆಲಿ. ಆಗದೆ ಇಲ್ಲಿ ಗಿಡಗಳು ಇಡೋದಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಅಲ್ಲೊಂದು ಸ್ಟೆಪ್ಸ್ ಹತ್ರ ಇಟ್ಟಿದ್ದೀನಿ. ಹಾಲು ಕೂಡ ಉಗ್ತಾಯಿದೆ ನೋಡಿ, ತುಂಬ ಚೆನ್ನಾಗಿ ಹಾಲು ಉಗ್ತು. ತುಂಬ ಖುಷಿಯಾಯಿತು. ಇದೇ ಥರ ಯಾವಾಗೂ ಹ್ಯಾಪಿಯಾಗಿರಬೇಕು ಈ ಮನೆಯಲ್ಲಿ ಅಂತ ಅಂದ್ಕೋತೀವಿ. ಈ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಸ್ವಂತ ಮನೆ ಅಂತ ಏನಾದರೂ ಮಾಡಿಕೊಂಡು ಹೋಗಬೇಕು ಅಂತ ನಮಗೆ ಜಾಸ್ತಿ ಆಸೆ ಇದೆ ಫ್ರೆಂಡ್ಸ್. ಯಾಕಂದರೆ ಎಷ್ಟು ದಿನ ಅಂತ ಬಾಡಿಗೆ ಲೀಸ್ ಅಂತ ಇರಬೇಕು, ನಾವು ಒಂದು ಸ್ವಂತ ಅಂತ ಮಾಡ್ಕೋಬೇಕಲ್ವ. ಊರಲ್ಲಿ ಏನೇ ಇದ್ರೂ ಸ್ವಂತ ಅನ್ನೋದು, ನಾವು ದುಡಿಯೋಕ್ಕೆ ಬಂದಿರೋದು ಬೆಂಗಳೂರಲ್ಲಿ, ಇಲ್ಲೇನಾದರೂ ಒಂದು ಸ್ವಂತವಾಗಿ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು. ಮತ್ತು ಮಗಳಿದ್ದಾಳೆ, ಅವಳಿಗೂ ಸ್ವಲ್ಪ ಫ್ಯೂಚರ್ ನೋಡಬೇಕು, ಮಗಳು ಎಲ್ಲರೂ ನಾವು ನೋಡ್ಕೋಬೇಕಲ್ವ. ಮತ್ತು ನಮ್ಮ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ದಾರೆ, ನಮ್ಮ ಅಮ್ಮ. ಅವರು ಪೂಜೆ ಮಾಡಬೇಕಾದ್ರೆ ಗಂಟೆ ಬಾರಿಸೋದು, ನಾವು ಗಂಟೆ ಅಲ್ಲಾಡಿಸ್ಬೇಕು. ಯಾಕಂದರೆ ಅವರು ಮಾಡಲ್ಲ, ಅವರಿಗೊಬ್ಬರು ಹಿಂದೆಗಡೆ ನಿಂತ್ಕೊಂಡು ಗಂಟೆ ಬಾರಿಸ್ತಾ ಇರಬೇಕು, ಅವ್ರು ಪೂಜೆ ಮಾಡಬೇಕು. ನಮ್ಮ ನಾದಿನಿ ಮಾಡ್ತಾಯಿದ್ರು, ಆಮೇಲೆ ನಾನು ಇಸ್ಕೊಂಡು ಮಾಡ್ತಾಯಿದ್ದೀನಿ. ಅವರು ಕೂಡ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿದ್ರು ಫ್ರೆಂಡ್ಸ್. ಮತ್ತು ಮನೇಲಿ ಎಲ್ಲರೂ ಪೂಜೆ ಮಾಡಿದ್ರು, ನೈವೇದ್ಯ ಮಾಡಿದ್ರು.
ನಾನೇ ಫಸ್ಟು ಹಾಲು ಕುಗ್ಸೋಕ್ಕೆ ಪೂಜೆ ಮಾಡಿದ್ದು. ಮತ್ತು ಪಾಪು ಕೂಡ ಮಲಗಿದ್ಲು, ಅವಳು ಕೂಡ ಎದ್ಲು. ಅವಳು ಎದ್ಲು ಅಂದರೆ ನಾವೇ ಅವಳನ್ನು ಎಬ್ಬಿಸಿದ್ವಿ. ಎದ್ದಾಳು ಅಂತೇಳ್ಬಿಟ್ಟು ಜೆ ಸ್ವಾಮಿ ಕೈ ಮುಗಿ ಅಂದರೆ ಕೈ ಮುಗಿದ್ಲು. ಬಟ್ ಆವಾಗ ಕ್ಲಿಕ್ ಮಾಡಿದೆ, ವಿಡಿಯೋ ಬಂದಿಲ್ಲ. ನೆಕ್ಸ್ಟ್ ಇನ್ನೊಂದು ಸರಿ ಕೈ ಮುಗಿ ಅಂದರೆ ಅವಳು ಬಿಡ್ತಾನೆ ಇಲ್ಲ. ಮತ್ತು ನಮ್ಮ ನಾದಿನಿ ಮಗಳು ಕೂಡ ಬರ್ತಾಯಿದ್ದಾಳೆ. ಅವಳ ಹತ್ರ ಏನಿರುತ್ತೆ ಇವಳು ಇಸ್ಕೊತಾಳೆ, ಇವಳ ಹತ್ರ ಏನಿರುತ್ತೆ ಅವಳು ಇಸ್ಕೊತಾಳೆ. ಇಬ್ಬರೂ ತುಂಬ ಜಾಸ್ತಿ ಇದು ಆಟ ಮಾಡ್ತಾರೆ, ಅದೇ ಬೇಕು ಇದೇ ಬೇಕು ಅಂತ ಹೇಳ್ಬಿಟ್ಟು. ಅವಳು ತುಂಬ ಚಿಕ್ಕವಳು, ಇವಳು ಸ್ವಲ್ಪ ದೊಡ್ಡವಳು ಅಷ್ಟೇ. ಬಟ್ ಇವಳೇ ಜಾಸ್ತಿ ಅವಳ ಹತ್ರ ಹೋಗ್ಬಿಟ್ಟು ಹಿಡ್ಕೊಂಡು ಹೊಡಿಯೋದು ಮತ್ತು ಎಳೆಯೋದು ಇದೆಲ್ಲ ಮಾಡ್ತಾಯಿರ್ತಾಳೆ. ತುಂಬ ತುಂಟಿ ನನ್ನ ಮಗಳು. ಅವ್ರ ಅಪ್ಪ ಜೊತೆ ಆಟ ಆಡ್ತಾಯಿದ್ದಾಳೆ ಫ್ರೆಂಡ್ಸ್ ಚೆನ್ನಾಗಿ. ಮತ್ತು ಎಲ್ಲರೂ ಸಂಜೆನೇ ಹೊರಟ್ಬಿಟ್ರು, ಅವ್ರು ಬಂದಿರೋರೆಲ್ಲ. ಇವಾಗ ನೈಟು ಫುಲ್ಲು ಮಳೆ ಬರ್ತಾಯಿದೆ. ನಾವು ಮನೆ ಖಾಲಿ ಮಾಡಿದ್ದು ದಿನವೂ ನೆಕ್ಸ್ಟ್ ನೈಟಲ್ಲಿ ಫುಲ್ಲು ಮಳೆ ಬಂತು. ಅವತ್ತು ಅದಕ್ಕೆ ಹಿಂದಿನ ದಿನ ಹಿಂದೆ ಒಂದು ವಾರ ಫುಲ್ಲು ಮಳೆ ಇತ್ತು ಫ್ರೆಂಡ್ಸ್. ಮನೆ ಖಾಲಿ ಮಾಡ್ಬೇಕಾದ್ರೆ ತುಂಬ ಥಿಂಕ್ ಆಗಿತ್ತು, ಅಯ್ಯೋ ಮನೆ ಖಾಲಿ ಮಾಡ್ತಾಯಿದ್ದೀವಿ, ಏನಪ್ಪ ಇದು ಇಷ್ಟೊಂದು ಮಳೆ ಬರ್ತಾಯಿದೆ ಅಂತ. ಬಟ್ ನಮ್ಮ ಲಕ್ ಚೆನ್ನಾಗಿತ್ತು, ಭಾನುವಾರ ಅವತ್ತು ಬೆಳಗ್ಗೆ ಎಲ್ಲ ಮಳೆ ಇಲ್ಲ. ನಮ್ಮ ಮನೆಯೆಲ್ಲ ಶಿಫ್ಟ್ ಮಾಡಿದ್ವಿ, ನೈಟ್ ಫುಲ್ಲು ಮಳೆ ಬಂತು. ಮತ್ತು ಸೋಮವಾರ ಹಾಲು ಕುಗ್ಸಾದ್ವಿ ಮೇಲೆ ಅವತ್ತೆಲ್ಲ ಡೇ ಎಲ್ಲ ಫುಲ್ಲು ಮಳೆ ಇರಲಿಲ್ಲ. ಮತ್ತು ನೈಟ್ ಫುಲ್ ಮಳೆ ಬಂತು ಫ್ರೆಂಡ್ಸ್. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್, ತುಂಬ ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ ಊರಿಗೆ ಹೋಗ್ತಾ ಇದ್ದೀವಿ ಪಾಪು ನೋಡೋದಕ್ಕೆ. ಹಾಯ್ ಹೇಳು ಮಟಪ್ಸಿ, ಹಾಯ್ ಹೇಳು, ಹಾಯ್. ಓಕೆ ಫ್ರೆಂಡ್ಸ್, ಬಾಯ್. ಅದೇ ವೀಕಲ್ಲಿ 26ನೇ ತಾರೀಕು ಫ್ರೆಂಡ್ಸ್, ಶನಿವಾರ ನಾವು ಮಧ್ಯಾಹ್ನ ಊರಿಗೆ ಹೊರಟ್ವಿ. ಭುವನ್ನ ಸ್ಕೂಲಿಗೆ ಬಿಡಬೇಕಿತ್ತು, ಹಾಗಾಗಿ ಟ್ರೈನಿಗೆ 2:30 ಟ್ರೈನು ಏನೋ ಇತ್ತು ಫ್ರೆಂಡ್ಸ್, 2 ಗಂಟೆ ಟ್ರೈನು. ಆ ಟ್ರೈನಿಗೆ ಹೊರಟ್ವಿ. ಬಸ್ಸಲ್ಲಿ ಹೋದರೆ ಒಂದು 5 ಅವರ್ ಆಗುತ್ತೆ. ಇಲ್ಲಿಂದ ತಿಪ್ಟೂರು ಹೋಗೋದು, ಅದಕ್ಕೆ ಟ್ರೈನ್ ಅಂದರೆ ಆರಾಮಾಗಿ 2 ಅವರಲ್ಲಿ ಹೋಗ್ಬಿಡುತ್ತೆ ಅಂತೇಳಿ ಟ್ರೈನಿಗೆ ಹೊರಟ್ವಿ. ಹೋಗಿ ನಮ್ಮ ಪಾಪು ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿ ಆಟ ಆಡಿಸಿದ್ವಿ, ತುಂಬ ಹ್ಯಾಪಿ ಆಯಿತು. ನೋಡೇ ಇರಲಿಲ್ಲ, ಹುಟ್ಟಿ 1.5 ತಿಂಗಳಿಗೆ ನಾವು ಹೋಗಿ ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಸ್ವಲ್ಪ ವೆಯ್ಟ್ ಕಮ್ಮಿ ಇದ್ದಾಳೆ ಅಷ್ಟೇ. ಇವಾಗ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದ್ದಾಳೆ. ಯಾಕಂದರೆ ಅವಳು ಯಾವ ಕಾರಣಕ್ಕಂತ ಗೊತ್ತಿಲ್ಲ, ಸ್ವಲ್ಪ ವೆಯ್ಟ್ ಕಮ್ಮಿ ಇದ್ದಾಳೆ. ವೆಯ್ಟ್ ಕಮ್ಮಿ ಇದ್ರೂ ಚೆನ್ನಾಗಿ ಹಾಲೆಲ್ಲ ಕುಡಿತಾಳೆ, ಚೆನ್ನಾಗಿ ಡೈಜೆಷನ್ ಮಾಡ್ಕೋತಾಳೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ಕೂಡ. ಇದಕ್ಕಿಂತ ಕಮ್ಮಿ ಇರೋ ಮಕ್ಕಳನ್ನೆಲ್ಲ ಕಾಪಾಡಿದ್ದೀವಿ. ಈ ಮಗು ಏನೂ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿರ್ತಾಳೆ, ಚೆನ್ನಾಗಿ ಇನ್ಕ್ರೀಸ್ ಆಗ್ತಾಳೆ ವೆಯ್ಟ್ ಅಂತ ಹೇಳಿದ್ರು. ಮತ್ತು ನಮ್ಮ ಅಪ್ಪ ನಮ್ಮಮ್ಮ ಕೂಡ ಹಸುವಲ್ಲಿ ಹಾಲು ಕರಿತಾ ಇದ್ದಾರೆ. ನಾನು ಚಿಕ್ಕ ಏಜಲ್ಲಿ ಹಸು ಮೇಯಿಸೋದು ಮತ್ತು ಹಾಲು ಕರಿಯೋದು ಇದೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ಈ ಹಸು ಬಂದುಬಿಟ್ಟು ಸ್ವಲ್ಪ ಹಾಯಕ್ಕೆ ಬರೋದು, ಗುದ್ದೋದು ಇದೆಲ್ಲ ಮಾಡುತ್ತೆ, ಕಾಲಲ್ಲಿ ಹೊಡಿಯೋದು. ಹತ್ರಕ್ಕೆ ಹೋಗಿಲ್ಲ. ಇನ್ನೂ ಒಂದು ಹಸು ಇದೆ ಬ್ಲ್ಯಾಕ್ ಕಲರು, ಅದು ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ನಮ್ಮ ಪಾಪು ಕೂಡ ಹೋಗಿ ಮುಟ್ಟಿದ್ರೆ ಏನೂ ಮಾಡಲ್ಲ. ಪಾಪು ಕೂಡ ನೋಡಿದ್ವಿ ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ನಾವು ಸ್ಯಾಟರ್ಡೇ ಹೋಗಿದ್ದು, ಸಂಡೇ ರಿಟರ್ನ್ ನೋಡ್ತಾ ಇದ್ದೀವಿ. ಅವತ್ತಿನ ದಿನ ಲಾಗು. ಮತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹಿಂದಿನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ನಿಮ್ಮಿಂದನೇ ಬೆಳಿಬೇಕು, ನಾವು ಬೆಳೆಸಿ ಅಂತ ಕೇಳ್ಕೊತ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್.